ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಕೆಪಿಟಿಸಿಎಲ್ ನೇಮಕಾತಿಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ಮಾಡುವಂತೆ ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳನ್ನು ಎಸ್ಎಸ್ಎಲ್ಸಿ ಮತ್ತು ದೈಹಿಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಅಂಕಗಳ ಆಧಾರದ ಮೇಲಿನ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಪಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ನಿಮಗೆಲ್ಲ ತಿಳಿದಿರೋ ಹಾಗೆ ಕೆಪಿಟಿಸಿಎಲ್ನಿಂದ ಕರ್ನಾಟಕ ಗವರ್ಮೆಂಟ್ 2975 ಹುದ್ದೆ ಕನ್ಫರ್ಮ್ ಮಾಡಿದೆ. ಅದು SLC ಬೇಸ್ ಮೇಲೆ ಪರ್ಸೆಂಟೇಜ್ ಆ್ಯಡ್ ಮಾಡ್ಕೊಂಡು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಂತಿದೆ. ಅದು ಬೇಡ ಅಂತ ಎಲ್ಲ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತಿದ್ದಾರೆ. ಅದು ಹಂಗೆ ನಾವು ಈ ನಮ್ಮ ಡಿಸ್ಟಿಕಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಆಗ್ರಹ ಏನಂದರೆ CM ಸಾಹೇಬರಿಗೆ ಮತ್ತು ಇಂಧನ ಸಚಿವರಿಗೆ ಕೆಪಿಟಿಸಿಎಲ್ನ 2975 ಹುದ್ದೆಯನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ನೇಮಕಾತಿ ಮಾಡ್ಕೋಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕೋವಿಡ್ 2017ರಲ್ಲಿ ನೋಟಿಫಿಕೇಶನ್ ಆಗಿದೆ, ತಿರ್ಗಾ ಈ ಸರಿ ಆಗಿದೆ. ಅದು ಹೆಚ್ಚು ಕಡಿಮೆ ಒಂದು 5 ವರ್ಷ ಗ್ಯಾಪ್ ಆಗಿದೆ. ಈ ಮುಂದೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಕೋವಿಡಲ್ಲಿ 90+ ಅಂದರೆ ಔಟ್ ತುಂಬ ಜನ ಅಂದರೆ ಹೋಲ್ಸ್ಕೊಂಡ್ರೆ ಅರೌಂಡ್ ಒಂದು 73,000 ಜನ ಇದ್ದಾರೆ. ಅವರಿಗೆ ಹುದ್ದೆ ಸಿಗ್ತಾ ಇದೆ. ನಿಜವಾಗ್ಲೂ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರಿಗೆ ನಮಗೆ ಹುದ್ದೆ ಸಿಗ್ತಿಲ್ಲ. ಆಗೋದು ನೋಟಿಫಿಕೇಶನ್ ಲೇಟು, ಎಕ್ಸಾಮ್ ಆಗೋದು ಲೇಟು. ಈ ಥರ ಇರೋದ್ರಿಂದ ಎಕ್ಸಾಮ್ ಮಾಡಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ಳೋದು ಎಕ್ಸಾಮ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಈಗೇನು ಎಲ್ಲರಿಗೂ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಇವಾಗ ಆಲ್ರೆಡಿ ಎಲ್ಲಾ ಜಿಲ್ಲೆಗಳಲ್ಲೂ ಆಯಾ ಜಿಲ್ಲಾಧಿಕಾರಿಗಳಿಗೆ ಆಲ್ರೆಡಿ ಮನವಿ ಲೆಟರ್ ಕೊಟ್ಟಿದ್ದಾರೆ. ಇವತ್ತು ನಾವು ಶಿವಮೊಗ್ಗದಾದ್ಯಂತ ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಲೆಟರ್ ಕೊಡೋಣ. ಏನು ಈ ಕೆಪಿಟಿಸಿಎಲ್ ನೋಟಿಫಿಕೇಶನ್ ಆಗಿದೆ, ಸುಮಾರು 2975 ಹುದ್ದೆಗಳು ಕಾಲಾಗಿದೆ. ಸೊ ಇದನ್ನ ನೇರ ನೇಮಕಾತಿ ಮಾಡ್ತಾ ಇದ್ದಾರೆ. SSLC ಪರ್ಸೆಂಟೇಜ್ ಮೇಲೆ ನೇಮಕಾತಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ಕೈ ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡೋದ್ರಿಂದ ಇಲಾಖೆಗೂ ಕೂಡ ಅರ್ಹ ಅಭ್ಯರ್ಥಿಗಳು ಸಿಗ್ತಾರೆ. ಹಾಗೂ ಅಭ್ಯರ್ಥಿಗಳು ಕಷ್ಟಪಟ್ಟು ಲೈಬ್ರರಿ ಮಾಡ್ಕೊಂಡು ಎಲ್ಲೆಲ್ಲೋ ಕಷ್ಟಪಟ್ಟು ಓದ್ತಾ 3-4 ವರ್ಷದಿಂದ ಓದ್ತಾ ಇದ್ದಾರೆ. ಸರಿಯಾಗಿ ಕಾಲ್ ಫಾರ್ಮ್ ಆಗ್ತಾ ಇಲ್ಲ. ನಾವು CM ಸರ್ಗಾಗ್ಲಿ KJ ಜಾರ್ಜ್ ಸರ್ ಅಂತ ಇನ್ನೊಂದು ಸರ್ಗೂ ಅವ್ರಿಗೆ ಏನಪ್ಪಾ ಅಂದ್ರೆ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ನೇಮಕಾತಿ ಮಾಡ್ಕೋಬೇಕು ಅಂತಂದೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಆಮೇಲೆ ಇದೇ ತಿಂಗಳು 19ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯಾದ್ಯಂತ ಸುಮಾರು ಒಂದು 5,000ಕ್ಕಿಂತ ಹೆಚ್ಚು ಸ್ಪರ್ಧಾರ್ಥಿಗಳು ಅಲ್ಲಿ ಸೇರ್ತಾ ಇದ್ದಾರೆ. ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸೊ ಇವತ್ತು ಶಿವಮೊಗ್ಗದಲ್ಲಿ ಮುಗಿಸ್ಕೊಂಡು 19ನೇ ತಾರೀಕು ನಡೀತಾ ಇರ್ತಕ್ಕಂಥ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುತ್ತೋ ನೇರ ನೇಮಕಾತಿಯನ್ನು ಕೈ ಬಿಟ್ಟು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ನೇಮಕಾತಿ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಇನ್ನು ಇದಕ್ಕಿಂತ ಉಗ್ರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ. ಮಾಡ್ತೇವೆ, ಬಿಡೋದಿಲ್ಲ. ನಾನು CM ಸರ್ ಹತ್ರ ಆಗ್ಲಿ ಇಂಧನ ಸಚಿವರಾದಂತ KJ ಜಾರ್ಜ್ ಸರ್ ಹತ್ರ ಆಗ್ಲಿ ದಯವಿಟ್ಟು ಸ್ಪರ್ಧಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡ್ರಿ ಸರ್. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.